ಸರ್ ಅದೇ ಇವಾಗ ವೀರಪ್ಪಂದು ಎನ್ಕೌಂಟರ್ ಆಯಿತು, ಸೊ ಅದಾದಮೇಲೆ ಬೇರೆ ಯಾವ್ದಾದ್ರು ಕೇಸ್ದು ಎನ್ಕೌಂಟರ್ ಮಾಡಿದ ಸಂದರ್ಭ ಏನಾದ್ರು ಇದೆಯಾ? ಹೌದು, 1999ರಲ್ಲಿ ಒಬ್ಬರು ಎರಿಕ್ ಡ್ಯಾನಿಯಲ್ ಡಿಸೋಜಾ ಅಂತ ಹೇಳೊಬ್ಬನು ಮಾಡಿದ್ರು. ನಮ್ಮ ಜೊತೆಲಿ ಟೀಮ್ ಇತ್ತು. ಏನು ಕೇಸ್ ಅದು? ಅದು ಕೇಸ್ ಅಂದರೆ ಎರಿಕ್ ಡ್ಯಾನಿಯಲ್ ಅನ್ನೋ ಒಬ್ಬ ಸುಫಾರಿ ಈ ಕಿಲ್ಲರ್ ಅವನು. ಯಾಕೆ ದುಡ್ಡು ಕೊಡಿಸಿರೋ ಹತ್ರ ಬ್ಯಾಕ್ಯಮ್ ಸಾಯಿಸೋದು, ಮರ್ಡರ್ ಮಾಡಿಸೋದು, ಮತ್ತು ಬೇರೆ ಬೇರೆ ಕೆಲಸಗಳು ಮಾಡಿಸೋದು ಅವನು ಮಾಡ್ತಿದ್ದ. ಅವನು ಬಾಂಬೆಯಲ್ಲಿ ಒರಿಜಿನಲಿ ಬಾಂಬೆಯಲ್ಲಿ ಇರ್ತಿದ್ದ. ಬಾಂಬೆ ಅವನು ಈ ಮುತ್ತಪ್ರಾಯದ್ದು ಶಿಷ್ಯ. ಅವನು ಅಲ್ಲಿ ಸುಮಾರು ಒಂದು 7-8 ಮರ್ಡರ್ ಕೇಸು ಮತ್ತು ಅಟೆಂಪ್ಟ್ ಮರ್ಡರ್ ಕೇಸು ಎಲ್ಲ ಕೇಸ್ಗಳಲ್ಲಿ ಅವನು ಬೇಕಾದವನಾಗಿದ್ದ. ಅವನು ಹುಡುಕಾಡ್ತಾ ಇದ್ರು ಬಾಂಬೆ ಪೊಲೀಸರು. ಅಲ್ಲಿನ ಒಂದು ಮದುವೆ ಆಗಿ ಒಂದು ಮಗು ಇತ್ತು ಅವನಿಗೆ. ಅವನು ಅಲ್ಲಿಂದ ಪರಾರಿಯಾಗಿ ಬಂದು ಸುರತ್ಕಲ್ ಹತ್ರ ಅಲ್ಲಿ ಬಂದು ವಾಸಿಸ್ತಾ ಇದ್ದ. ಅವನಿಗೂ ಮುತ್ತಪ್ರಾಯಿ ಸ್ವಲ್ಪ ಟಚ್ ಎಲ್ಲ ಇತ್ತು. ಈ ಮುತ್ತಪ್ರಾಯಿಗೂ ಕೆಲವು ರೈವಲ್ಸ್ ಗ್ಯಾಂಗ್ ಇತ್ತು, ಸ್ಪೆಷಲಿ ಅಗ್ನಿ ಶ್ರೀಧರ್ ಅಂತೇಳಿ. ಅಗ್ನಿ ಶ್ರೀಧರ್ ಅಂತ ಗೊತ್ತಲ್ಲ ನಿಮಗೆ? ಅವ್ರಿಗೂ ಸಹ ಆಗ್ತಾ ಇರಲಿಲ್ಲ. ಅವನನ್ನು ಇವನ ಮುಖಾಂತರ ತೆಗೆಸಬೇಕು ಅಂತ ಒಂದು ಹುನ್ನಾರ ನಡೀತಾ ಇತ್ತು. ಅದಕ್ಕಿಂತ ಮೊದಲು ಒಂದು ಅಟೆಂಪ್ಟ್ ಆಗಿತ್ತು. ಅಟೆಂಪ್ಟ್ ಆಗಿ ಅದರಲ್ಲಿ ಇಬ್ಬರು ಅಗ್ನಿ ಶ್ರೀಧರ್ ಬದಲು ಅವನು ಡ್ರೈವರ್ ಮರ್ಡರ್ ಆಗಿತ್ತು. ಅದೊಂದು ಕೇಸ್ ಆಗಿತ್ತು. ನಂತರ ಇವನಿಗೆ ಅಂಟೆಸ್ಟ್ ಮಾಡಿದ್ದ. ಇವನು ಮತ್ತೊಬ್ಬ ಆರೋಪಿ, ಒಬ್ಬ ಕಾರ್ ಗೀರ್ ತೊಗೊಂಡೋಗಿ ಮರ್ಡರ್ ಮಾಡುವಂಥದ್ದು ಅವನವ್ರ ದೋಸ್ತಿ ಸೋಮಶೇಖರ್ ಅಂತ ಹೇಳ್ಕೊಂಡು ಅವನು ಮುಂದೆ ಅಡ್ವೊಕೇಟ್ ಆದ. ಅವರೆಲ್ಲ ಸೇರಿಕೊಂಡು ಏನಾದ್ರು ಮಾಡಿ ಅಗ್ನಿ ಶ್ರೀಧರ್ ತೆಗಿಬೇಕು ಅಂತ ಓಡಾಡ್ತಾಯಿದ್ರು. ಅಲ್ಲಿ ಬಾಂಬೆಯವರು ಹುಡ್ಕಾಡ್ತಾ ಇದ್ರು. ಆವಾಗ ನಾನು ಕಮಿಷನರೇಟಲ್ಲಿ SCP ಆಗಿದ್ದೆ. ಇಲ್ಲಿ ADGP ನಮ್ಮ ಕ್ರೈಮ್ ಇನ್ಚಾರ್ಜ್ ಅಜಯ್ ಕುಮಾರ್ ಸಿಂಗ್ ಅಂತಿದ್ರು. ಅವರು ನನಗೆ ಕರೆಸಿ ಒಂದು ದಿವಸ ಹೀಗಿದೆ ಅಂತೆಲ್ಲ ಅವ್ರಿಗೆ ಇದೇ ಇನ್ಫಾರ್ಮೇಷನ್ ನಮಗೆ ಬಂದಿದ್ದನ್ನು ಕೊಟ್ಟವರು. ಅವರು ಅದು ರೈಲ್ವೆ ಸ್ಟೇಷನ್, ಅವರು ಬಹಳ ಸಿಂಪಲ್, ರೈಲ್ವೆ ಸ್ಟೇಷನ್ಗೆ ಕರೆಸಿ ಅಲ್ಲಿ ಕೂತ್ಕೊಂಡು ನಮ್ಮ ಇದ್ರ ಬಗ್ಗೆ ಚರ್ಚೆ ಮಾಡಿ, ನೀವು ಇದನ್ನು ಏನೋ ಮಾಡಬೇಕು, ಅವನು ಇನ್ನು ಎಲ್ಲ ಬಿಟ್ಟರೆ ಅವನು ಬಿಡಬಾರ್ದು ಅಂತ ಹೇಳ್ಕೊಂಡು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ನಮ್ಮ ಜೊತೆಯಲ್ಲಿ ಹೆರಾಜ್ ಅಂತಿದ್ದರು, ಭಾರಿ ಒಳ್ಳೆ ಆಫೀಸರು. ಅಜೀಮ್ ಅಂತಿದ್ದ, ಮತ್ತು ನಂಜುಂಡೇಗೌಡರು ಅಂತಿದ್ದರು, ಮರಿಸ್ವಾಮಿಗೌಡರು ಅಂತ ಇನ್ಸ್ಪೆಕ್ಟರ್ ಇದ್ದರು. ಹೀಗೆ ಒಂದು 7 ಜನರ ಟೀಮ್ ಮಾಡಿ ನಾವು ಬೆನ್ನತ್ತಿದ್ದೆವು. ಅವನು ಫಾಲೋ ಮಾಡ್ತಾಯಿದ್ದು, ಅವನ ಫೋನ್ ಕೂಡ ಸ್ವಲ್ಪ ಮಾನಿಟರ್ ಮಾಡ್ತಾಯಿದ್ದು. ಅವನು ಮಂಗಳೂರಿನಲ್ಲಿ ಇದ್ಕೊಂಡು ಕೆಲವು ಪೊಲೀಸ್ ಆಫೀಸರ್ಸ್ಗೆ ಇನ್ಫಾರ್ಮೇಷನ್ ಕೊಟ್ಟ ಹಾಗೆ ಪೊಲೀಸ್ ಆಫೀಸರ್ ಗೆಳೆತನ ಕೂಡ ಅವನು ಮಾಡಿದ್ದ. ಅವರೊಟ್ಟಿಗೆ ಜೊತೆಯಲ್ಲಿ ಮಾತಾಡ್ತಾ ಇದ್ದ. ಹಾಗೆ ನಮ್ಮ ಹೆರಾಜೆ ಅವರಿಗೆ ಒಬ್ಬ ಅಬ್ಬು ಅಂತ ಅಲ್ಲಿ ಸಿಕ್ಕಿದ್ದ. ಅಬ್ಬು ಅಂತಂದರೆ ಅವನೊಂದು ಇನ್ಫಾರ್ಮೆಂಟ್ ಅವ್ರದ್ದು. ಅವನು ಬಿಟ್ಟು ನಾವು ಇವನು ಇನ್ಫಾರ್ಮೇಷನ್ ಮೂವ್ಮೆಂಟ್ ಬಗ್ಗೆ ಚಲೋ ತೆಗಿಲಿಕ್ಕೆ ಎರಿಕ್ ಡಿಸೋಜದ್ದು. ಅಲ್ಲಿ ಒಬ್ಬ ಪ್ರಸಿಲ್ಲ ಅಂತ ಒಬ್ಬನು ಹುಡುಗಿನ ಕೂಡ ಮದುವೆ ಆದ. ಅಲ್ಲಿ ಬಂದು ಇಲ್ಲಿ ಕೃಷ್ಣಾಪುರದಲ್ಲಿ, ಸುರತ್ಕ ಪಕ್ಕ. ಹಾಗೆ ನಾವು ಬೆನ್ನತ್ತ ನಾವು ಬೆನ್ನತ್ತ ಒಂದು ಗೊತ್ತಾಯಿತು. ನಮ್ಮನ್ನು ಬಿಟ್ಟು ನಮಗೆ ಫೋನೆಲ್ಲ ಚೇಂಜ್ ಮಾಡಿಕೊಂಡು ಕೇರಳ ಅಲ್ಲಿ ಇಲ್ಲೆಲ್ಲ ಓಡಾಡಕ್ಕೆ ಶುರು ಮಾಡಿದ. ಇವನಿಗೆ ಸ್ಮೆಲ್ ಬಂತು. ಏನಂತಂದರೆ ಈ ಅಬ್ಬು ಅವನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಅಂತೇಳಿ ಅವನನ್ನು ಮರ್ಡರ್ ಮಾಡಿದ, ಇನ್ಫಾರ್ಮೇಷನ್ ಕೊಡು ಅವನಿಗೆ. ಹಾಗೆ ಅದೊಂದು ಮರ್ಡರ್ ಆಯಿತು. ಅದಲ್ಲದೆ ಬೇರೆ ಬೇರೆ ಅವನು ಟಾರ್ಗೆಟ್ ಇಟ್ಕೊಂಡು ಬೆನ್ನತ್ತಾ ಇದ್ದ. ನಮಗೆಲ್ಲ ಗೊತ್ತಾಗ್ತಾ ಇತ್ತು. ನಾವು ಸಂಬಂಧಪಟ್ಟವರಿಗೆ ಸೂಚನೆ ಕೊಡ್ತಾ ಇದ್ದು, ಕೇರ್ಫುಲ್ ಆಗಿರಿ, ಹಿಂಗಿದೆ ಅಂತ. ಕಡೆಗೆ ಇವನನ್ನು ಏನು ಮಾಡೋದು ಅಂತ ಹೇಳ್ಕೊಂಡು ಇವನು ಒಂದು ಒಬ್ಬರು ಪೊಲೀಸ್ ಆಫೀಸರ್ಸು ಮುತ್ತಪ್ರಾಯಿಗೂ ಚೆನ್ನಾಗಿತ್ತು. ಆವಾಗ ಮುತ್ತಪ್ರಾಯಿಗೂ ಈ ಎರಿಕ್ ಡಿಸೋಜು ಸ್ವಲ್ಪ ಹಿಡಿದು ಬಂತು. ಹೆಂಗಾದ್ರು ಮಣ್ಣು ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು, ಇನ್ನು ಮುಂದೆ ಇವನೇನು ಮಾಡೋದಿಲ್ಲ ಅಂಥೇಳಿ. ಹಾಗೆ ಅವರೊಂದು ಇನ್ಫಾರ್ಮೇಷನ್ ಕೊಟ್ಟರು. ನಮಗೆ ಗೊತ್ತಾಯಿತು, ನಮಗೆ ಇನ್ಫಾರ್ಮೇಷನ್ ಬಂತದು. ಅವನು ಹಾಸನಕ್ಕೆ ಇರ್ತಾನೆ ಇಂಥ ದಿವಸ ಹಾಸನಕ್ಕೆ ಬರ್ತಾನೆ. ಆವತ್ತಿನ ದಿವಸನೇ ಮುಂದೆ ಇವತ್ತು ಹಾಸನದಲ್ಲಿ ಕೃಷ್ಣ ಲಾಡ್ಜಿಂಗ್ ಅಂತ ಇರ್ತಾನೆ. ಅಲ್ಲಿ ಭೂಪತಿ ಅಂತ ಹೆಸರಿನಲ್ಲಿ ರೂಮ್ ಮಾಡಿರ್ತಾನೆ ಅಂಥೇಳಿ. ಈಗ ಅವನು ರಾತ್ರಿ ಬರ್ತಾನೆ. ಈಗ ಅಲ್ಲಿಂದ ರೂಮ್ ಮಾಡಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿದ್ದಾನೆ ಅಂತ ಹೇಳ್ಕೊಂಡು ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆವತ್ತು ಬೆಳಿಗ್ಗೆ ನಮ್ಮಲ್ಲಿ ಪೆರೇಡ್ ಇತ್ತು ಇಲ್ಲಿ BRV ಗ್ರೌಂಡಲ್ಲಿ. ಅಜಯ್ ಕುಮಾರ್ ಸಿಂಗ್ ಸಾಹೇಬ್ರಿಗೆ ಹೇಳಿದೆ, ಹೀಗೆ ಒಂದು ಇನ್ಫಾರ್ಮೇಷನ್ ಇದೆ ಸರ್ ಅಂತ. ಹಾಗೆ ಪೆರೇಡ್ ನೀವು ಅಟೆಂಡ್ ಮಾಡೋದು ಬೇಡಿ,
ನಿಮ್ಮ ಟೀಮ್ ತೊಗೊಂಡು ನೀವು ಹೋಗು ಅಂತ ಹೇಳ್ಕೊಂಡು ನಮಗೆ ಹಾಸನಕ್ಕೆ ಕಳಿಸ್ಕೊಟ್ರು. ಹಾಗೆ ನಾವು ಹೆರಾಜೆ ಇವರೆಲ್ಲ ಸೇರಿಕೊಂಡು ಹಾಸನಕ್ಕೆ ಹೋದು ಅಲ್ಲಿ ನಾವು ಹೋಗುವಾಗೆಲ್ಲ ಪಟಾನ್ ಡ್ರೆಸ್ ಹಾಕಿ ನಾವು ಪೊಲೀಸರಾಗಿ ವರ್ತಿಸಲಿಲ್ಲ. ಅಲ್ಲಿ ಹೋಗಿ ರೂಮ್ ಮಾಡ್ತೇವೆ. ಅಲ್ಲಿ ಬುಕ್ ಲೆಜರ್ ನೋಡ್ತೇವೆ. ಅಲ್ಲಿ ಭೂಪತಿ ಅಂತ ಹೆಸರು 108 ರೂಮ್ನಲ್ಲಿ ಅವನು ಇರ್ತಾನೆ. ನಾವು ಅಲ್ಲಿ ಮತ್ತು ಅದೇ ಇದರಲ್ಲಿ ಕೃಷ್ಣ ಲಾಡ್ಜಿನಲ್ಲಿ ರೂಮ್ ಮಾಡ್ತೇವೆ. ಅವನು ಇರುವುದಿಲ್ಲ, ಅವನು ಹೊರಗೆ ಹೋಗಿರ್ತಾರೆ. ನಾವು ಪಕ್ಕದಲ್ಲಿ 109 ರೂಮಲ್ಲಿ ಅವನನ್ನು ನಾವು ರೂಮ್ ಮಾಡ್ತೇವೆ. ಎದುರುಗಡೆ ಒಂದು ರೂಮ್ ಮಾಡ್ತೇವೆ. ಹೀಗೆ ಅಲ್ಲಿ ಅಟೆಂಡರ್ಗಳಿಗೆಲ್ಲ ಅವರಿಗೆ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಅವ್ನು ಬಂದ ಕೂಡಲೇ ಹೇಳಪ್ಪ ಅಂಥೇಳಿ ನಾವು ಎದುರುಗಡೆಯಿಂದ ಕೂತ್ಕೊಂಡು ನೋಡ್ತಾ ಇದ್ದು. ರಾತ್ರಿ 1 ಗಂಟೆಗೆ ಇವನು ಬಂದು ರೂಮ್ ಬಾಗಿಲು ತೆಗಿತಾನೆ, ಈ ಎರಿಕ್ ಹೋದ. ಹಾಗೆ ಅವನು 1 ಗಂಟೆಗೆ ರಾತ್ರಿ ಬಾಗಿಲು ತೆಗೆದು ರೂಮಿಗೆ ಹೋಗುವಾಗ ಹೋಗಿ ಬಾಗಿಲು ಹಾಕ್ಕೊಂಡ. ಅಷ್ಟೊತ್ತಿಗೆ ರೂಮ್ ಬಾಗಿ ಹೇಳಿದು, ಅದು ಬಾಗಿಲಿಗೆ ನೀನು ರೂಮ್ ಬಾಗಿ ಅಂತ ಹೇಳ್ಕೊಂಡು ಹೊಡಿ, ಬಾಗಿಲು ಓಪನ್ ಮಾಡು ಅಂತ. ನಾವು ಸುತ್ತುವರೆದು ಅಲ್ಲಿ ಅವನು ಒಳಗೆ ಅವನು ಬಾಗಿಲು ತೆಗೆದ ರೂಮ್ ಬಾಯಿ ಅಂತ ಟಕ್ಕನ್ನು ನಾವೆಲ್ಲ ಒಳಗಡೆ ಹೋಗಿ ಅವನನ್ನು ಹಿಡ್ಕೊಂಡು, ಅವನ ಕೈಯಲ್ಲಿ ಒಂದು ರಿವಾಲ್ವರ್ ಇತ್ತು. ಸ್ವಲ್ಪ ಭಾಳ ಜಾಗ್ರತೆಯಿಂದ ಅವನನ್ನು ಅರೆಸ್ಟ್ ಎಲ್ಲ ಮಾಡಿದ್ರು. ಬೆಳಿಗ್ಗೆ 4 ಗಂಟೆ ಆಗಿತ್ತು. ನಾವು ಅವನನ್ನು ಅಲ್ಲಿ ಅರೆಸ್ಟ್ ಮಾಡ್ತೇವೆ. ಆ ಹೆಣ್ಮಗಳು ಯಾರೋ ಇದ್ದರು, ಅವನ್ನ ಇಲ್ಲೇ ಬಾಂಬೆ ಅಂತ ನೀವು ಹೋಗಮ್ಮ ಅಂತ ಹೇಳ್ಕೊಂಡು ಕಳಿಸ್ಕೊಟ್ಟು ಅವನೊಬ್ಬನೇ ಹಿಡ್ಕೊಂಡು ನಾವು ಬಂದು ಬರ್ತಾ ಅವನು ಪ್ಲ್ಯಾನ್ ಮಾಡ್ದ ನಮ್ಮ ಕಡೆಯಿಂದ ಜಿಗಿದು ಹೋಗಲಿಕ್ಕೆ. ಅಂದರೆ ಹೊಟ್ಟೆ ನೋವು ಅಂತ ಹೇಳ್ಕೊಂಡು ಯಶವಂತಪುರ ಹತ್ರ ಬರೋ ಶುರುವಾಗಿ ಒಂದು ನೋಡಿದ. ಹಾಗೆ ಅವನು ಮಲ್ಲಿಗೆ ನರ್ಸಿಂಗ್ ಹೋಮ್ ಅಂತ ಇದೆ ಇಲ್ಲೂ ಇದೆ. ಅಲ್ಲಿಗೆ ಅಡ್ಮಿಟ್ ಮಾಡಿದ್ರು. ನಂಜನಗೌಡ ಮತ್ತು ಒಂದಿಬ್ಬರ ಹತ್ರ ಲಾಕಪ್ ಹ್ಯಾಂಡ್ ಕಪ್ಸ್ ಹಾಕಿ ಚೈನಲ್ಲಿ ಅವ್ನು ಕಳಿಸ್ಕೊಡ್ತೇವೆ. ಒಳಗೆ ಹೋದ ಕೂಡಲೇ ಈ ನಂಜನಗೌಡ ಹತ್ರ ರಿವಾಲ್ವರ್ ಇದನ್ನು ಮೈ ಮೇಲೆ ಬಿದ್ದು ಅವನು ಕಸ್ಕೊಂಡು ಅವನು ಮುಂದೆ ಓಡ್ತಾನೆ. ಬಂದರೆ ನಮಗೆ ಹೊಡಿಬೇಕು ಅಂತ ಹೇಳ್ಕೊಂಡು ಅವನು ಎಕ್ಸ್ಪರ್ಟ್ ಇದರಲ್ಲೆಲ್ಲ. ಅವನು ನಮ್ಗೆ ಗೊತ್ತಾಗಿ ನಾವು ಬೆನ್ನತ್ತೇವೆ. ಈಗ ಅಲ್ಲಿ ಎದುರುಗಡೆ ಲಾಡ್ಜಿಂಗ್ ಇದೆ. ಆ ಲಾಡ್ಜಿಂಗ್ ಮುಂದುಗಡೆ ಹೋಗೋಷ್ಟರಲ್ಲಿ ಅವನಿಗೆ ತಿರುಗಿ ನಿಂಕಿ ನಮ್ಮ ಕಡೆ ಫೈರ್ ಮಾಡೋಕ್ಕೆ ಹೋದರೆ ನಾವು ಆವಾಗ ಅವನಿಗೆ ಫೈರ್ ಮಾಡಿ ಅವನನ್ನು ಅಲ್ಲಿ ಫೈರ್ ಮಾಡ್ತೇವೆ. ಗಾಯ ಆಗುತ್ತೆ. ಹೌದೌದು, ಅವನು ಫೈರ್ ನಮ್ಮ ಕಡೆ ಅವನ ರಿವಾಲ್ವರ್ ಇತ್ತು, ಪೊಲೀಸ್ ರಿವಾಲ್ವರ್. ಅದರಲ್ಲಿ ಅವನು ನಮಗೆ ಹೊಡಿಬೇಕು ಅಂತ ಪ್ರಯತ್ನ ಪಟ್ಟಾಗ ನಾವು ಅವನಿಗೆ ಹೊಡೆದು, ನಮ್ಮ ಹೆರಾಜೆ ಅವರೆಲ್ಲ ಇದ್ದರು, ಜಿಮ್ಮಿದ್ದ, ಅವನಿಗೆ ಹೊಡೆದು ಅಲ್ಲಿ ಅವನನ್ನು ಸ್ವಲ್ಪ ಜೀವಂತ ಇದ್ದು ನಾನು ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅವನಲ್ಲಿ ಸಾಯ್ತಾನೆ. ಸತ್ತು ಮತ್ತೆ ಅದನ್ನು ಅಲ್ಲಿ ಸತ್ತನಂತ ಕೂಡಲೇ ಮೆಜಿಸ್ಟ್ರಿಯಲ್ ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಆರ್ಡರ್ ಆಯಿತು, ಬಂತು. PM ಎಲ್ಲ ಮಾಡಿದ್ರು. ಅವನ ಹೆಂಡ್ತಿನೂ ಅಲ್ಲಿಂದ ಕರ್ಸು ಪ್ರಸಿಲ್ಲ ಅಂತ ಇದ್ಲಲ್ಲ, ಅವನು ಕರೆಸಿದ್ರು. ಅವಳಿಗೆ ಆಗಾಗಲೇ ಸಾಕಾಗಿತ್ತು, ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಅವಳೇ ಹೇಳಿದ್ರು ಹೆಂಡ್ತಿ. ಆ ಪರಿಸ್ಥಿತಿ ಆಗಿತ್ತು ಅವಳಿಗೆ. ಅವಳು ಹಂಗೆ ನಮಗೆ ಫೇವರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಳು. ಅವನದು ಅಲ್ಲಿ ಅವ್ನು ಸತ್ತು ಹೋದೆ ಎಂಡ್ ಆಯಿತು. ಅದು ಎಂಕ್ವೈರಿ, ಜುಡಿಷಿಯಲ್ ಎಂಕ್ವೈರಿ ಕೂಡ ನಮ್ಮ ಫೇವರ್ ಆಗಿತ್ತು. ಅದು ಒಂದು ಒಳ್ಳೆಯ ಒಂದು ಮಹತ್ವದ ಎನ್ಕೌಂಟ್ರ್. ಇಲ್ಲಾದರೆ ಭಾಳ ಜನ ಇವನು ಮರ್ಡರ್ ಮಾಡ್ತಿದ್ದ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದೊಡ್ಡ ಹೆಡ್ ಆಗ್ತಿತ್ತು. ಕರ್ನಾಟಕದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಎಕ್ಸೆಪ್ಟ್ ಅದು ಒಂದು ಮಾಡ್ರಿ ನಮ್ಮ ಇನ್ಫಾರ್ಮೆಂಟಿಗೆ. ಇನ್ನು 2-3 ಅಟೆಂಪ್ಟಲ್ಲಿ ಆಗಿತ್ತು. ಅವನದು ಅಲ್ಲಿಗೆ ಅದೊಂದು ಎನ್ಕೌಂಟ್ರು ಮಾಡಿದ್ದು. ಇದು ಎರಿಕ್ ಡೇನಿಯಲ್ ಡಿಸೋಜಾ ಅಂತ ಹೇಳ್ಕೊಂಡು.